ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿದ್ದೀವಿ. ಈಗ ಯಾವ್ಯಾವ ಪ್ಲೇಸಿಂದ ಕವರ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಬನ್ನಿ ರೆಡಿ ಆಗಿಬಿಟ್ಟು ಯಾವ್ಯಾವ ಪ್ಲೇಸ್ ಫಸ್ಟ್ ಹೇಳ್ತಾರೆ ಅಲ್ಲಿಗೆ ಹೋಗೋಣ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇನ್ನೂ ಎಲ್ಲರೂ ನೋಡಿ ಮನೆ ಹತ್ರ ಹಿಂಗೆ ತೆಂಗಿನ ಮರ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನಾನು ಹೋಗಿ ನಿಂತ್ಕೊಂಡ್ರೆ ದಡಾರ ಅಂತ ತಲೆ ಮೇಲೆ ಬೀಳುತ್ತೆ. ಇಲ್ಲೂ ಅಷ್ಟೇ ನೋಡಿ ಹಾಕಿದ್ದಾರೆ. ಹತ್ಬೇಕಾದ್ರೆ ಹೇಳ್ತಾರೆ ಹುಷಾರು ಕೆಳಗಡೆ ಕಾಯಿ ಬೀಳುತ್ತೆ ಅಂತ. ನನಗೆ ಗೊತ್ತಿಲ್ಲ, ಸ್ನಾನ ಮಾಡಿ ಬಂದ್ಬಿಟ್ಟು ನೋಡಿ ಇಲ್ಲಿ ನಿಂತ್ಕೊಂಡಿದ್ದೆ ಮೇಲೆ, ನನಗೂ ಕಾಯಿ ತಲೆ ಮೇಲೆ ಬೀಳ್ತದೆ ಅಂದರು. ಅದಕ್ಕೆ ಸೈಡಿಗೆ ಬಂದೆ. ನೋಡಿ ನಮ್ಮ ಗಾಡಿನ ಸ್ಟೇಷನ್ ಹತ್ರ ಪಾರ್ಕಿಂಗ್ ಮಾಡಿದ್ದೀವಿ. ಕೊಲ್ಲೂರು ಸ್ಟೇಷನ್ ಹತ್ರ. ಇಲ್ಲೇ ಮುಂದೆನೇ ಇರೋದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ಟೆಂಪಲ್ಲು. ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಳಗಡೆ ಅಂತ ಕರ್ಕೊಂಡು ಹೋಗ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ ಲೆಫ್ಟಿಗೆ ಹೋದರೆ ಊಟದ್ದು, ಹಿಂಗೆ ಹೋದರೆ ಹೀಗೆ ಸ್ಟ್ರೈಟ್ ಹೋದರೆ ದರ್ಶನದ್ದು. ಬನ್ನಿ ಹೋಗೋಣ ದರ್ಶನಕ್ಕೆ. ಖಾಲಿ ನೋಡಿ. ಯಾರನ್ನ ಬಸ್ನಲ್ಲಿ ಏನಾನ ಬಂದರೆ ಲಗೇಜ್ ಇಡೋ ಜಾಗ ಇದು. ಆಮೇಲೆ ಅತಿಥಿ ಗೃಹನೂ ಇದೆ, ಲಗೇಜ್ ಇಡ್ಬೋದು. ನೋಡಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ಅಲ್ಲೇ ಒಳಗಡೆ ಕೊಲ್ಲೂರು ಮೂಕಾಂಬಿಕೆ ಇರೋದು. ನೋಡೋಣ ದರ್ಶನಕ್ಕೆ ಸಿಗುತ್ತೋ ಅಂತ. ನಿಮಗೆ ತೋರ್ಸೋಕ್ಕಾಗುತ್ತಲ್ಲ ನೋಡ್ತೀನಿ. ನೋಡಿ ಕೊಲ್ಲೂರಿಂದ 1 ಕಿಲೋಮೀಟ್ರು ಉಡುಪಿ ಸೈಡ್ಗೆ ಹೋಗೋ ರೋಡಲ್ಲಿ ಬಂದರೆ ರೈಟ್ ಸೈಡಲ್ಲೇ ಇಲ್ಲಿ ಮಾಸ್ತಿಯಮ್ಮ ದೇವಸ್ಥಾನ ಇದೆ. ಇದು ಪೂರಾ ಕೊಲ್ಲೂರು ಇದೆಯಲ್ಲ, ಪೂರ ಕಾಯೋದು ಇದೇ ದೇವರಂತೆ. ಹಾಗಾಗಿ ಅಲ್ಲಿಗೆ ಬಂದವರು ಆಲ್ಮೋಸ್ಟ್ ಇಲ್ಲಿಗೆ ಬಂದೇ ಬರ್ತಾರೆ. ನೀವು ಯಾರನ್ನ ಬಂದಿಲ್ಲ ಅಂದರೆ ನೋಡಿ 1 ಕಿಲೋಮೀಟರ್ ಕೊಲ್ಲೂರಿಂದ ಬಂದರೆ ರೈಟ್ ಸೈಡಲ್ಲಿ ಇರುತ್ತೆ, ಉಡುಪಿ ಅಥವಾ ಕುಂದಾಪುರ ಹೋಗೋ ರೋಡಲ್ಲಿ. ಬನ್ನಿ ದೇವ್ರ ಹತ್ರ ಹೋಗಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಬರೋಣ. ದುರ್ಗಾ ದೇವತೆ ಈಗ ಆಯ್ತಾ ಒಂದು ಸೂಪರ್ ನನಗೆ ಪ್ರಸಾದಲ್ಲಿ ಆಯ್ತಾ ಎಲ್ಲ ಆಯ್ತಾ ಗಟ್ಟಿ ವನದುರ್ಗ ಅಂತಾರೆ, ವನ ದೇವತೆ ಅಂತಾರೆ. ಕೇಳಿದವರು ವನದುರ್ಗ ಅಂತಾರೆ. ಮಾಡಿಲ್ಲಲ್ಲ, ಹಾಗಾಗಿ ಮಾಡಿ ಕಟ್ಟಲಿಕ್ಕಿಲ್ಲ. ಒಂದು ಕೋಳಿ ಕೂಗುರೊಳಗೆ ಕಟ್ ಮಾಡ್ತಾರೆ, ಒಂದು ಮಾರ ಕಟ್ ಮಾಡಿ 6 ಗಂಟೆ ಒಳಗೆ. ತುಮಕೂರು ಇಲ್ಲಿ ಬೇರೆ ಆಮೇಲೆ ಕಾವಲು ಎಲ್ಲ ಇಷ್ಟ ಪಡ್ಕೊಂಡಿದ್ದಲ್ಲ, ಬೇಡ್ಕೊಂಡು ಮಕ್ಕಳ ಮಾಡ್ಕೊಂಡಾಗ ಖಾಲಿ ಚೋಟ್ಲ ತಂದು ನಾವು ತಗೊಳ್ಳೋದಿಲ್ಲ. ಕಾಲ ಮಕ್ಕಳ ತಂದು ಮಾತ್ರ ಇಷ್ಟು ಬೇಡ್ಕೊಂಡಿತ್ತಲ್ಲ ಅಮ್ಮ. ಇವೆಲ್ಲ ಅಮ್ಮ ವಾದ ಬಾರಿದ್ರೆ ಉರ ಮಾಡಿ ಆಗ್ತದೆ, ಉರ ಮಾಡಿ ಆಗ್ತದೆ ಅಂತ ಬೇಡ್ಕೊಳ್ತಾರೆ. ಖಾಲಿ ಬರ್ತಾರೆ ಇವರು. ಅಲ್ಲಿ ಬಟ್ಟೆ ಇತ್ತಲ್ಲ ಕಾದಿದ್ರೆ ಉಡ್ಸೋದು, ಅವ್ರು ತಗೊಂಬರ್ತಾರೆ. ತೀರಿ ಕಾದಿ ಕೈಗೆ ಎಲ್ಲ ಹೋಗಿದ್ದಲ್ಲ, ಉರವನ್ನು ಕೈ ಹೋಗಿ ಬರಬೇಕು. ನಮ್ಮ ನಂತರಲ್ಲಿ ಮಿಷಿಡು ಅದೆಲ್ಲ ಕೈ ಹೋಗಿ ಎಲ್ಲ ಒರ್ಲೆ ಕೋಲ್ ಒರ್ಲೆ ಮಳೆ ಹೊಡೆದಲ್ಲ ಕೀಲು ಮಳೆ ಹೊಡೋಕ್ಕಿಲ್ಲ. ಅವ್ರು ಬೇಡ್ಕೊಂಡವ್ರು ಬಾದ ಬಾರದಿದ್ರೆ ನಾನು ಮಾಸ್ಟರ್ ಚುಟ್ಟಿ ಬೇರೆ ಮಾಸ್ಟರ್ ಮನೇಲಿ ಅಷ್ಟೇ ದೊಡ್ಡ ಉರ ಹಾಕ್ತೆ ಅಂತ ಬೇಡ್ಕೋತಾರೆ, ಪಡೀತಾರೆ. ಅಲ್ಲೇ ಹರಕೆ ಹೋಗ್ತಾರೆ ಅವರು. ಸರಿಯಾದ ನಂತರ ಬಂದವನು ಕರ್ಕೊಂಡು ಪೂಜೆ ಕೊಟ್ಟು ಹೋಗ್ತೇವೆ. ಬೇಕೆಲ್ಲರೂ ಹೀಗೆ ಮಾಲೆ ಹೋಗೋ ಇದೆ ಪೂಜೆ ಹೋಗಿ. ನೋಡಿ ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂದರೆ, ಯಾರಿಗಾನ ಮಕ್ಕಳು ಆಗಿರಲಿಲ್ಲ ಅಂದರೆ ಇಲ್ಲಿ ಬಂದು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗುತ್ತಂತೆ. ಇಲ್ಲಿ ನೋಡಿ ಸುಮಾರು ಕಟ್ಟಿದ್ದಾರೆ ತೊಟ್ಲುಗಳು ಸುಮಾರಿದ್ದಾವೆ. ಆಮೇಲೆ ಯಾರಾನ ಅದು ಇದು ಏನಾನ ಮಾಡಿಸಿದ್ರೆ ಅದು ಹೋಗಲಿ ಅಂತ ಇದು ಮಾಡ್ಕೊಂಡು ಹರಕೆ ಕಟ್ಕೊಂಡು ಹೋದ್ಮೇಲೆ ನೋಡಿ ಈ ಥರ ಗೊಂಬೆಗಳು ಮಾಡಿ ಇಲ್ಲಿ ಬಿಟ್ಟು ಹೋಗ್ತಾರಂತೆ. ಈ ಥರ ನೋಡಿ ಈ ಥರ ಇದು ಯಾವುದಕ್ಕೂ ಮಳೆ ಹೊಡೆದಿರಲ್ವಂತೆ ಗೊಂಬೆಗಳಿಗೆ. ಇವಕ್ಕೆಲ್ಲ ಹಂಗೆ ಕೆತ್ತನೆಯಲ್ಲೇ ಶೇಪ್ ಮಾಡಿಬಿಟ್ಟು ಇಲ್ಲಿ ಸೀರೆ ಉಡಿಸ್ಬಿಟ್ಟು ತಂದಿಲ್ಲಿ ಇಟ್ಟೋಗ್ತಾರಂತೆ. ನೋಡಿ ಸುಮಾರು ಇದ್ದಾವೆ ಇಲ್ಲಿ ತೊಟ್ಲುಗಳು. ಇನ್ನೂ ತುಂಬ ಜಾಸ್ತಿ ಇದ್ದಾವೆ. ಅಲ್ಲೆಲ್ಲ ಬರೀ ನೋಡಿ, ಇಲ್ಲೆಲ್ಲ ಬರೀ ತೊಟ್ಲುಗಳೇ ಜಾಸ್ತಿ ಇರೋದು ಈ ದೇವಸ್ಥಾನದಲ್ಲಿ. ನೋಡಿ ಈಗ ನಾವು ನೆಕ್ಸ್ಟ್ ಹೋಗ್ತಿರೋ ದೇವಸ್ಥಾನ ಯಾವುದಪ್ಪ ಅಂದರೆ ತುಂಬ ಪವರ್ಫುಲ್ಲಾದಂಥ ದೇವಸ್ಥಾನ ಇದು. ಬನ್ನಿ ಆ ದೇವಸ್ಥಾನ ಹತ್ರನೇ ಸಿಗ್ತೀನಿ. ಯಾವ ದೇವರು ಅಂತ ಅಲ್ಲೇ ನಿಮ್ಗೆ ಹೇಳ್ತೀನಿ ಬನ್ನಿ. ಈ ದೇವ್ರ ಹೆಸರು ಬಂದ್ಬಿಟ್ಟು ಬ್ರಹ್ಮಲಿಂಗೇಶ್ವರ ಅಂತ. ಈ ಬ್ರಹ್ಮಲಿಂಗೇಶ್ವರ ಯಾರಪ್ಪ ಅಂದರೆ, ಒಂದು ಕಾಲದಲ್ಲಿ ಕೊಲ್ಲೂರನ್ನು ಆಳ್ತಿದ್ದಂಥ ರಾಕ್ಷಸ ಇದ್ನಲ್ಲ ಮೂಕಾಸುರ ಅಂತ. ಆ ಮೂಕಾಸುರನ ರಾಕ್ಷಸತನಗಳನ್ನೆಲ್ಲ ಮೂಕಾಂಬಿಕೆ ನಾಶ ಮಾಡಿದ್ಮೇಲೆ ದೇವರಾಗ್ಬಿಟ್ಟು ಇಲ್ಲೇ ನೆಲೆ ನಿಲ್ತಾರೆ.
ಇಲ್ಲಿ ಬಂದಂಥ ಭಕ್ತರಿಗೆ ಕಷ್ಟದಲ್ಲಿರೋರಿಗೆ ಪರಿಹಾರ ಕೊಡೋಕ್ಕೆ ಅಂತ ಇದ್ದಾರೆ. ಯಾರನ್ನ ಮೋಸ ಗೀಸ ಮಾಡಿದರೆ ಈ ದೇವ್ರ ಹತ್ರ ಬಂದು ಹೇಳ್ಕೊಂಡ್ರೆ ಅವ್ರಿಗೆ ಪಕ್ಕ ಅದೇನಾನ ಮೋಸ ಮಾಡಿರೋದು ಸತ್ಯನೇ ಆದರೆ ಅವ್ರಿಗೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಇಲ್ಲಿ ತುಂಬ ಜನನ ವಿಚಾರಿಸ್ದೆ ತುಂಬ ಜನಗಳು ಹೇಳ್ತಿದ್ದಾರೆ ಇದಂತೂ ಪವರ್ಫುಲ್ ದೇವಸ್ಥಾನ ಅಂತ. ನಮಗಂತೂ ತುಂಬ 100% ನಂಬಿಕೆ ಇದೆ ಅಂತಿದ್ದಾರೆ. ದೇವ್ರನ್ನ ನೋಡಿ ಬನ್ನಿ. ದಿಂದ ಬಲಭಾಗಕ್ಕೆ ಬಂದರೆ ನೋಡಿ ಇಲ್ಲೇ ಬ್ರಹ್ಮಲಿಂಗೇಶ್ವರ ಭೋಜನಾಲಯ ಇದೆ. ಅಲ್ಲೇ 1:30 ಟೈಮ್ ಆಗಿದೆ, ಹೊಟ್ಟೆ ಸಿಕ್ಕಿದೆ, ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದಿದ್ದು ಅಂದ್ರೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಕಮಲಾಶಿಲೆ ಅನ್ನೋ ಜಾಗದಲ್ಲಿದೆ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ನೋಡಿ ಇದೇ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಮೊಬೈಲ್ ನಾಟ್ ಅಲೋ ಅಂತಿದ್ದಾರೆ. ನೋಡಿ ದೂರದಿಂದನೇ ದೇವ್ರು ತೋರಿಸ್ತಾ ಇದ್ದೀನಿ. ನೋಡಿ ಇದೇ ದೇವಸ್ಥಾನ, ಇದು ಗರ್ಭಗುಡಿ. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಒಳಗಡೆ ಫೋನ್ ನಾಟ್ ಅಲೋ ಅಂದರು. ಇಲ್ಲಿ ಕೆಂಪು ಕಲರ್ ಪಟ್ಟೆ ಬೆಳೆದಿದ್ದಾರಲ್ಲ, ಇಲ್ಲಿಗನ ಫುಲ್ಲು ಮಳೆ ಬಂದಾಗ ನೀರು ತುಂಬಿಟ್ಟು ಈ ದೇವ್ರದ್ದು ಪಾದ ತೊಳೆಯುತ್ತಂತೆ. ಇದೇ ಈ ದೇವಸ್ಥಾನದ ವಿಶೇಷ. ನೋಡಿ ಕಮಲಾಶಿಲೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿರೋದು ಇದು ಶಿವನದು ಲಿಂಗ ಇರೋ ಜಾಗ. ಇದು ನಾನು ಅಲ್ಲೇ ದೇವಸ್ಥಾನ ಹಿಂದೆ ಅಂದ್ಕೊಂಬಿಟ್ಟಿದ್ದೆ, ಅಲ್ಲಿ ಕೇಳಿದ್ದಕ್ಕೆ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಸೈಡಿಗೆ ಒಳಗಿದೆ ಅಂದರು. ಬನ್ನಿ ಆ ಪ್ಲೇಸ್ನ ತೋರಿಸ್ತೀನಿ ನಿಮಗೆ. ನೋಡಿ ಇದೇ ಜಾಗ, ಬನ್ನಿ ಒಳಗಡೆ ಹೋಗೋಣ. ಬಿಡಪ್ಪ ಇನ್ನೊಂದು 20 ನಿಮಿಷ ಅಣ್ಣ ವಿಡಿಯೋ ಮಾಡ್ಕೊತಿದ್ದೇನೆ ಅಕ್ಕ. ಕಮಲಶಿಲೆ ಮೂಲಸ್ಥಾನ ಸರ್ಪದ ಮಾತ್ರಲ್ಲಿದೆ, ಏಕಶಿಲಾಗಿ ಬಂದಿರೋದಕ್ಕ. ಮೈನ್ಸ್ ಕೈಯಕ್ಕ ಬ್ಲಡ್ ಸರ್ಕಲ್ ಆಗುತ್ತೆ, BP ಶುಗರ್ ಹೇಳ್ಕೊಳುತ್ತೆ ಅಂತ ವಾಕು 150 ಅಡಿ ಕರ್ಕೊಂಡು ಹೋಗ್ತಿದ್ದೀವಿ ಅಕ್ಕ. ಇಲ್ಲಿ ಭೈರವ ಭೂಮಿಯಿಂದ ಬಂದಿರೋದು, ನಂದಿ ಬೆಳೀತಿದೆ. ನಾವು ಆದಿಚುಂಚನ ಭೈರವನ ಒಪ್ಪಲು ಅಕ್ಕ ಅನ್ನೋದನ್ನ ಇಲ್ಲಿ ಸೇವ್ ಮಾಡ್ತೀವಿ. ಇದು ನಮ್ಮಂತೂ ತನ್ನ ಅಕ್ಕ. ಟೆಂಪಲಿಂದ ಹೆಲ್ಪ್, ಗೌರ್ಮೆಂಟ್ ಹೆಲ್ಪ್ ಇಲ್ಲ, ಭಕ್ತರಿಂದ ಸಹಾಯ ಮಾಡಿ ಹೋಗ್ತಾರೆ. ಅದರಲ್ಲಿ ಬದುಕೊಂಡಿದ್ದೀವಿ. ಶಕ್ತಿಪೀಠ ಸಂಕಲ್ಪ ಮಾಡ್ಕೊ. ಪ್ರಸಿದ್ಧ ಹೆಚ್ಕೊಮಗ ಬನ್ನಿ. ರಾಕ್ ಇದೆ ನೋಡಿ, ಒಂದು ಗೋಲ್ಡನ್ ರಾಕ್, ಒಂದು ಸಿಲ್ವರ್ ರಾಕ್, 2 ಇದೆಮ್ಮ. ಎಲ್ಲ ಗಾಡ್ ಗಿಫ್ಟ್ ಮಿರಾಕಲ್. ಚಪ್ಪಲ್ ಸುಮ್ಮನೆ ಬಿಡಿ ಅಂದಿದ್ದಲ್ಲ ಅಕ್ಕ, ತಾಯಿ ತಲೆ ಮೇಲೆ ಬಂದ ಹಾಗೆ ಆಗುತ್ತೆ, ಅದಕ್ಕೆ ರಿಮೂವ್ ಮಾಡಿಸಿ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲ ಗಾಡ್ ಗಿಫ್ಟ್ ಅಕ್ಕ. 4 ಮೇಲೆ ಅಂದ್ರೆ ವೈಡ್ ಅಮರ್ಸ್ ಎಲ್ಲ ಇರುತ್ತಕ್ಕ. ಹಣ ಕೊಡ್ತಿರೋದು, ನಿಮ್ಮನ್ನು ಸೇಫ್ಟಿ ಮಾಡೋದು ನಮ್ಮ ಕರ್ತವ್ಯ. 5-6 ತಲೆ ಮೇಲಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತಿನವರೆಗೆ ಒಂದು ರಿಮಾರ್ಕ್ ಆಗಿಲ್ಲ, ಅದಕ್ಕೆ ಇಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಈ ಕ್ಷೇತ್ರಕ್ಕೆ. ಓಕೆ ಅಕ್ಕ. ತಾಯಿ ಬಂದಿರೋದಕ್ಕ ಕಟ್ರ ತರ ಜಮ್ಮು ತರ ಸಂಕಲ್ಪ ಮಾಡ್ಕೊಳ್ಳಿ. ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಭೂಮಿಯಿಂದ ಬಂದಿರೋ ತಾಯಿ ಅನ್ನೋದಿನ ಈ ತಾಯಿ ಸೇವ್ ಮಾಡ್ತೀವಿ. ಸಂಕಲ್ಪ ಮಾಡ್ಕೊಂಡು ಹೋಗಿ ಅಕ್ಕ. 48 ದಿನದಲ್ಲಿ ಸೂಚನೆ ಕೊಡ್ತಾಳೆ. ತುಂಬ ಪವರ್ಫುಲ್ ಜಾಗ ಅಕ್ಕ, ನಮ್ಗೆ ಹೇಳ್ಕೊಳಕ್ಕಾಗಲ್ಲ, ನಮಗೆ ಆ ಮಹಿಮೆ ಗೊತ್ತಾಗುತ್ತೆ. ಮತ್ತು ದೇವರಿಗೆ ಮಣ್ಣು ಹಾಕ್ಬೇಕು ಅಕ್ಕ, ಇಷ್ಟ 40 ಡೇಸ್ ನೃತ್ಯಕ್ಕೆ ಅಂತ ಹೇಳ್ತೀವಿ. ಅವಳಿಗೆ ಇಷ್ಟ ಅಕ್ಕ, ಚಿನ್ನ ಬೆಳ್ಳಿಕ್ಕಿಂತ ಆ ತಾಯಿಗೆ ಅದೇ ಇಷ್ಟ ಅಕ್ಕ. ಸಂಕಲ್ಪ ಮಾಡ್ಕೊ, ಹೂ ತಕೋ, ಕುಂಕುಮ ಹಚ್ಕೊ. ಬಂಗಾರಿ ನಾಗತೀರ್ಥ ಕಮಲಶಿಲೆ ಹೋಗಿ ಅಮ್ಮನ ಪಾವಾಡ ಮಾಡ್ತಾಳೆ ಅಕ್ಕ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವರ್ಷಕ್ಕೊಂದ್ಸಲ ಅಮ್ಮ ದರ್ಶನ ಕೊಟ್ಲು ಅಕ್ಕ. ಬಬ್ಬಲ್ ಬರ್ತಾ ಇರುತ್ತೆ. ನಾಗತೀರ್ಥ ಅಂತಕ್ಕ, ಬರ್ತಾ ಮುಟ್ಟಬೇಕು. ಶುದ್ಧ ಇದ್ದವ್ರನ್ನ ಟಚ್ ಮಾಡಿ. ಪವರ್ಫುಲ್ ವಾಟರ್ ಅಕ್ಕ, ಈಗ ಮುಟ್ಬೇಡಿ, ಶುದ್ಧ ಇದ್ದವ್ರು ಮಾತ್ರ ಟಚ್ ಮಾಡಿ ಅಕ್ಕ. ಜೋಗಿನಲ್ಲಿ ಬೋರ್ಡ್ ಹಾಕಿದ್ದೀನಿ, ಪಾದರಕ್ಷೆ ಬೆಳಿ ಅಂತ, ಮೌನ ಕಾಪಾಡಿ. ಅಲ್ಲಿ ತನಕ ಬಂದ್ಬೇಕಾ, ನಿಮ್ಮ 2 ಕಾರ್ ಇದೆಲ್ಲ ತಾಯಿ, ಅಲ್ಲಿ ಹೋಗ್ತಾ ಇದೀವಿ. ಕಮಲಶಿಲೆ ಹೆಸರು ಬರಲಿಕ್ಕೆ ಈಗ ಹೋಗ್ಬೇಕಾಗ ಬಂದು ವಿಡಿಯೋ ರಿಸ್ಯೂಮ್ ಕೊಡಬೇಡ ಅಕ್ಕ. ನಾಗದೇವತೆ ಅಕ್ಕ, ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ಶಕ್ತಿ ಪೀಠ ಮಗ. ಆರೋಗ್ಯ ಬೇಡ್ಕೊಳ್ಳಿ, ನೆಮ್ಮದಿ ಬೇಡ್ಕೊಳ್ಳಿ. ಅಣ್ಣ ಪಾಪುಗೆ ನಿಮಗೆ ಎಲ್ಲ ದೇವ್ರು ಯಾವತ್ತೂ ಚೆನ್ನಾಗಿಟ್ಟಿರಲಿ. ಬನ್ನಿ ಅಕ್ಕ. ಅಣ್ಣನ ಆಶೀರ್ವಾದ, ಪ್ರೀತಿ, ದೇವ್ರ ಆಶೀರ್ವಾದ ಎಲ್ಲ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಅಕ್ಕ. ಬಾವುಲಿ 106 ಬಾವುಲಿ ಇದೆ ಅಕ್ಕ. ಕಣ್ಕಪ್ಟ ಅಂತೀರ ನೀವು, ನಾವು ಘಾಟ್ ಅಂತೀವಿ. ಬಾವುಲಿ ಆಚೆ ಕನ್ನಡದಲ್ಲಿ. ಮುಂದೆ ಸರ್ಪ ಸಂಚಾರ ಇದೆ ತಾಯಿ, ಯಾರಿಗೂ ಅಮ್ಮ ಬಿಡೋದಿಲ್ಲ. ಯೋಗಿಜಿ ಬಂದ್ರಿಷ್ಟೇ, ನಮ್ಮ ಫ್ಯಾಮಿಲಿ ಬಂದ್ರಿಷ್ಟೇ, ಯಾರು ಬಂದ್ರಿಷ್ಟೇ ಅಕ್ಕ. ತುಂಬ ಶಕ್ತಿ ಪೀಠ. ಸಂಕಲ್ಪ ಮಾಡ್ಕೊಂಡು ಹೋಗಿ, ಒಳ್ಳೇದಾಗಲಿ ಅಕ್ಕ. ಅಳಬಾರ್ದು. 1 ನಿಮಿಷ ಬೇರೆ ಲೈಫ್ ತೋರಿಸ್ತೀನಿ. ಟಾರ್ಚ್ ಬಂದ್ಬಿಡುತ್ತೆ. ಕಣ್ಣಿಲ್ಲದ ಜೀವನ ದೊಡ್ಡ ನೋಡಕ್ಕ, ಸಾಯದಂತೆ ಕಷ್ಟಪಡ್ತಾರೆ. 1 ನಿಮಿಷ ಇಲ್ಲಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಹೊಚ್ಚುತ್ತೀವಿ, ಕೊಲ್ತೀವಿ, ಚುಚ್ಚುತ್ತೀವಿ, ಏನೆಲ್ಲ ಮಾಡ್ತೀವಿ ತಾಯಿ. ಮಾಡಬಾರ್ದು. ಒಳ್ಳೆ ಜೀವನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಯಾರು ಶಾಶ್ವತ ಇಲ್ಲ ತಾಯಿ, ಭೂಮಿ ಬಿಟ್ಟು ಹೋಗ್ತೀವಿ. 1 ನಿಮಿಷ ನೋಡಿ ಎಷ್ಟು ಬೇಜಾರಾಗುತ್ತೆ. ಆದರೆ ಕೂಡರು ಸಾಯ ತನಕ ಇದೆಯಾ ಅಂಧಕಾರದಲ್ಲಿದ್ದಾರೆ. ನಾವು ಕೊಚ್ಚುತ್ತೀವಿ, ಕೊಲ್ತೀವಿ, ಇನ್ನೊಬ್ಬರು ಮಕ್ಕಳು ತೊಂದರೆ ಕೊಡ್ತೀವಿ, ಏನೆಲ್ಲ ಮಾಡ್ತೀವಿ ಅಕ್ಕ. ಇನ್ನೊಬ್ಬರು ಪ್ರೀತಿ ಕೊಡ್ಬೋದು ನಾವು, ಇನ್ನೊಬ್ಬರು ನೋವು ಕೊಡ್ಲಿಕ್ಕೆ ನಮ್ಗೆ ಹಕ್ಕಿಲ್ಲಕ್ಕ.
ಯಾವತ್ತೂ ಬನ್ನಿ, ಹಣ್ಣಿನ ಪ್ರೀತಿ ಸಿಗುತ್ತೆ. ಧರ್ಮ ರಕ್ಷಣೆ ಮಾಡಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೊ ಮಚ್. 12 ಗಂಟೆ ರಾತ್ರಿ ಬಂದರೂ ಇಷ್ಟೇ ಅಕ್ಕ, ಈ 4:15 ಬಂದರೂ ಇಷ್ಟೇ. ಕೋವಿಡ್ ಜೀವನ ತೋರಿಸಿದ್ದೀನಿ. ಒಂದು ನಿಮಿಷ ಇಲ್ಲಿ ಇರೋಕ್ಕಾಗಲ್ಲ. ಮನೇಲಿ ಕರೆಂಟ್ ಹೋದ್ರೆ ಓಡಾಡ್ತೀರಾ, ಅಮಾಸೆ ದಿನ ಓಡಾಡ್ತೀರಾ. ಎಷ್ಟು ಡಾರ್ಕ್ನೆಸ್ ನೋಡಿ. ಇದ್ದವರಿಗೆ ಸಹಾಯ ಮಾಡಬೇಡಿ, ಕೇಳೋರು ಯಾರೂ ಇಲ್ಲ. ಇದ್ದ ದೇವಸ್ಥಾನ ಕೊಟ್ಟರು ಕೇಳೋರು ಯಾರಿಲ್ಲ. ಬಡವರಿಗೆ ಕೊಡಿ, ಕಣ್ಣು ಕಲ್ಕೊಂಡಿದ್ದವ್ರಿಗೆ ಕೊಡಿ, ನಮ್ಮಂಥ ಕಷ್ಟಪಡೋರಿಗೆ ಕೊಡಿ. ಹೊಟ್ಟೆಪಾಡು ಅಭಿವೃದ್ಧಿ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ದಟ್ಸ್ ಆಲ್. ಬೋಲೋ ಶ್ರೀರಾಮ್ ಕಿ ಜೈ. ಇಷ್ಟೊಂದು ಕತ್ಲೆ ಐತೆ ಅಂತಲೇ ಗೊತ್ತಾಗಲ್ಲ. ಇಲ್ಲ ಕರೆಕ್ಟಾಗಿ ಜಾಗದಲ್ಲಿ ಯಾರೋ ಅನ್ನ ನೀರು ಬಿಟ್ಟು ತಪಾಸ್ ಮಾಡಿ ಸೇರಿಕೆ ಆಗಿದ್ದಾರಂತೆ ಜಾಗ ನೋಡಿ. ಜಾಸ್ತಿ ಹೊತ್ತು ಇರೋಕ್ಕೂ ಭಯ ಆಗ್ತಿದೆ. ನಾನೇ ಲಾಸ್ಟಲ್ಲಿದ್ದೀನಿ. ಹೋಗೋಣ ಫಾಸ್ಟಾಗಿ. ಒಂದು 200 ಅಡಿ ಕೆಳಗೆ ಕರ್ಕೊಂಡು ಹೋಗೋರ್ಗು. ಇಲ್ಲಿ ಫುಲ್ಲು ಕತ್ಲು ನೋಡಿ. ಒಂಥರ ಗೋಲ್ಡ್ ಥರ ಹೊಳಿತಾ ಇದೆ ಬಂಡಿಯಲ್ಲಿ. ಸಕ್ಕಲ ಕಳಿಸ್ತಿದೆ ನೋಡಿ. ಇಲ್ಲಿ ಕುಂಡದಲ್ಲಿ ಇದನ್ನು ಹಾಕಿದ್ದಾರೆ, ಬೆಂಕಿ ಹಾಕಿದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಡೈಲಿ ಹುಲಿ ಬಂದ್ಬಿಟ್ಟು ಚಳಿ ಕಾಯಿಸ್ಕೊಂಡು ಹೋಗುತ್ತೆ ಅಂತ. ನಮಗೆ ಗುಹೆ ಒಳಗಡೆಗೆಲ್ಲ ಕರ್ಕೊಂಡು ಹೋದವರು ರಾಘವೇಂದ್ರ ಜೋಗಿ ಅಂತ ನೋಡಿ. ಇದೇ ನಾವು ಹೋಗಿದ್ದಿದ್ದ ಜಾಗ. ಎಲ್ಲಿಗೆ ನಾವು ಹೋಗಿದ್ವಿ ಅಂದರೆ ಅಪ್ ಟು ನಮ್ಮ ಕಾರ್ ನಿಂತಿದೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ ದೂರದಲ್ಲಿ. ನಮ್ಮ ಕಾರ್ ನಿಂತಿರೋದು ಅಲ್ಲಿ ಹೋಗ್ತಿದ್ದಾರಲ್ಲ, ಅದನ್ನು ಬಿಟ್ಟು ಫುಲ್ಲು ಮುಂದೆ ಹೋಗಿದ್ವಿ. ಅಷ್ಟು ಒಳಗಡೆ ಇದ್ದಿದೆ, ನಮಗೆ ಗೊತ್ತೇ ಆಗಲ್ಲ. ಆಮೇಲೆ ಈ ಮರದ್ದು ಬೇರು ಇದೆಯಲ್ಲ, ಈ ಮರದ್ದು ಬೇರು ಕೆಳಗಡೆ ಬಂದೇ ಇಲ್ಲ. 2 ಮರದ್ದು. ಪ್ರಕೃತಿ ಎಷ್ಟು ವಿಸ್ಮಯ. ಬನ್ನಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿ, ಇಲ್ಲ ಕುಂದಾಪುರಕ್ಕೆ ಹೋಗೋದಾ ಇಲ್ಲ ಬೇರೆ ಇನ್ಯಾವುದನ್ನ ಪ್ಲೇಸ್ ಇದೆಯಾ ನೋಡೋಣ ಬನ್ನಿ. ನೋಡಿ, ಅಲ್ಲಿ ದೇವಸ್ಥಾನದಿಂದ ಸೀದಾ ನಾವು ಬಂದಿದ್ದೆ ಕೋಡಿ ಬೀಚ್ಗೆ. ಎಂದಕ್ಕೆ ಅಂದರೆ ಸೂರ್ಯ ಮುಳುಗೋದು ನೋಡಬೇಕು ಅಂದರು. ಇನ್ನೂ ಸೂರ್ಯ ಮೇಲಿದ್ದಾನೆ. ಸ್ವಲ್ಪ ಕೆಳಗೆ ಬರಲಿ. ಹಾಗೆ ಏಡಿ ಕಾಯಿಸ್ಬೇಕಾಗಿ ಏನಿದೆ ಓಡೋದು ತೆಗೆದು ಗೊತ್ತವ ಇಲ್ಲ ಬೇಡ. ತೋಡೋಣ ನೋಡೋಣ ಇದ್ರಲ್ಲ ನೋಡು. ಅವಾಗಿಂದ ನೋಡಿ ಹೋಗ್ತಾನೆ ಅಲ್ವಾ. ಮೆತ್ಗಾಯ್ತಲ್ಲ ಮಣ್ಣು. ತೊಳ್ಕೊಂಡು ಗುದ್ಲಿ ತಂದ್ಬಿಟ್ಟು ಒಂದೊಂದು ಸತಿ ಕೆತ್ತಬೇಕು, ಅವಾಗ ಸಿಗ್ಬೋದು. ಕುಂದಾಪುರದಲ್ಲಿ ಸೀ ವಾಕ್ ಇದೆ ಅಂತ ಗೊತ್ತಾಯಿತು. ನೋಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಕತ್ಲಾಗಿ ಹೋಗ್ಬಿಟ್ಟಿತ್ತು. ದೀಪ ಎಲ್ಲ ಹತ್ತಿದ್ದಾವೆ ನೋಡಿ. ಆ ಕಡೆ ಆಸಿಂದ ಬರಬೇಕಂತೆ ನೋಡಿ. ನಮಗೆ ಗೊತ್ತಿಲ್ಲ ಹಿಂಗೆ ಅಡ್ದಾರಿಲಿ ಬಂದ್ಬಿಟ್ಟಿದ್ದೀವಿ ನಾವು ಮಿಸ್ ಆಗಿ ನೋಡಿ. ಹಿಂಗೆ ಕಲ್ಲು ಹತ್ಕೊಂಡು ಕಷ್ಟ ಬಿದ್ಕೊಂಡು ನೋಡಿ ಬಂದ್ವಿ. ಬೋಟ್ಗಳೆಲ್ಲ ಓಡಾಡ್ತವೆ. ಇನ್ನೂ ಅಲ್ಲಿಗನ ಐತೆ. ಬನ್ನಿ ಹೋಗೋಣ. ಇನ್ನೇನು ರೂಮ್ಗೆ ಹೋಗೋಣ ಅಂದ್ಬಿಟ್ಟು ಹೊಡ್ತಾ ಇದ್ದೀವಿ. ಇಲ್ಲೆಲ್ಲ ಜಾಸ್ತಿ ವಾಕಿಂಗ್ ಮಾಡೋದು, ಸುಮ್ಮನೆ ವಾಯು ವಿಹಾರಕ್ಕೆ ಬರೋರು ಬರ್ತಾರೆ. ಬಂದರೆ ತುಂಬ ಒಳ್ಳೆಯದು. ಗಾಳಿ ಮಾತ್ರ ತಣ್ಣಗೆ ಬೀಸ್ತಾ ಇದ್ದಪ್ಪ. ಇಲ್ಲಿ ಸೆಕೆ ಅನ್ನಿಸ್ತಿಲ್ಲ. ರೂಮ್ಗೆ ಹೋಗಿದ ತಕ್ಷಣ ಅನಿಸುತ್ತೆ ಸೆಕೆ ಅಂತ. ಬನ್ನಿ ರೂಮ್ಗೆ ಹೋಗೋಣ. ನಾವು ಬೀಚ್ ಹತ್ರ ಚುರುಮುರಿ ತಿಂತಿದ್ದಂಗೆ ನೆಕ್ಸ್ಟ್ ಹೋಗಿದ್ದ ಜಾಗನೇ ಹೋಟ್ಲಿಗೆ. ಎಂದಕ್ಕೆ ಅಂದರೆ ಊಟ ಮಾಡ್ಕೊಂಡು ಒಂದೇ ಸತಿ ರೂಮ್ ಹತ್ರ ಹೋಗ್ಬಿಡೋಣ ಅಂತ. ನಾನು ಚಿಕನ್ ಗೀ ರೋಸ್ಟ್ನ ಆರ್ಡ್ರ್ ಮಾಡಿದ್ದೆ. ಏನಕ್ಕೆ ಅಂದರೆ ಇಲ್ಲೆಲ್ಲ ಗೀ ರೋಸ್ಟ್ ಎಲ್ಲ ಫೇಮಸ್ಸು ಅಂತ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ತುಪ್ಪ ಹಾಕ್ಬಿಟ್ಟಿದ್ರು. ಅದ್ರ ಜೊತೆ ರೊಟ್ಟಿ ತಗೊಂಡಿದ್ದೆ. ಫೈನಲಾಗಿ ಕುಂದಾಪುರಕ್ಕೆ ಬಂದಮೇಲೆ ಮೀನು ತಿನ್ನಲಿಲ್ಲ ಅಂದರೆ ಮಜಾ ಇರಲ್ಲ ಅಂದ್ಬಿಟ್ಟು ಒಂದು ಅಂಜಲ್ ತವಾ ಫ್ರೈ ತಗೊಂಡು ಸೀದಾ ಊಟ ಮಾಡ್ಕೊಂಡು ರೂಮ್ ಹತ್ರ ಹೋಗೋಣ ಬನ್ನಿ. ಊಟ ಮುಗಿಸ್ಕೊಂಡು ಸೀದಾ ಮನೆ ಕೊಡೋಣ ಅಂತ ರೂಮ್ ಹತ್ರ ಬಂದ್ವಿ. ಏನಕ್ಕೆ ಅಂದರೆ ಬೆಳಗಿಂದ ಓಡಾಡಿ ಸಾಕಾಗಿತ್ತು. ಬಾಯ್.